ಎಲ್ರಿಗೂ ನಮಸ್ಕಾರ. ಸುಬ್ಬ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದು ಶನಿವಾರದ ಲಾಗ್. ನಾನು ತುಂಬ ಲೇಟಾಗಿ ಆಗ್ತಿದ್ದೀನಿ ಅಂತ ಅನ್ಕೋತೀನಿ, ಸ್ವಲ್ಪ ಬ್ಯುಸಿ ಇರೋ ಕಾರಣ. ಸೊ ನಮ್ಮ ಮನೆಗೆ ನಮ್ಮ ಎರಡನೇ ಮಹಾಲಕ್ಷ್ಮಿಯವರು, ಸೊ ಅವಳು ಬಂದಿರೋದು ತುಂಬ ಖುಷಿಯಿಂದ. ಶನಿವಾರ ನಮಗೊಂಥರ ಹಬ್ಬದ ಥರನೇ ಇತ್ತು. ನಿಮಗೆ ಪ್ರತಿ ಸಲ ನಾನು ವಿಡಿಯೋ ಮಾಡಿ ತೋರಿಸ್ತಾನೆ ಇರ್ತೀನಿ. ಶನಿವಾರ ನಮ್ಮ ಆಶ್ರಮದಲ್ಲಿ ಹಬ್ಬದ ರೀತಿಯಲ್ಲೇ ನಾವು ಆಚರಣೆ ಮಾಡ್ತೀವಿ ಅಂತ. ಯಾಕೆ ಅಂದರೆ ನನ್ನಪ್ಪ ಧರ್ಮಶನೇಶ್ವರ ಇಲ್ಲ ಅಂದರೆ ಖಂಡಿತ ನಾವಿರಲ್ಲ. ಸೊ ಅದಕ್ಕೋಸ್ಕರ ಶನಿವಾರ ಅನ್ನೋದು ನಮಗೆ ಪ್ರತಿ ಸಲನೂ ಹಬ್ಬ ಹಾಗೇನೆ ನಾವು ಆಚರಣೆ ಮಾಡೋ ಅಂಥದ್ದು. ಬನ್ನಿ ನನ್ನ ಮಗಳನ್ನ ಎಂಟ್ರಿ ಹೀಗೆಲ್ಲ ತಗೋತೀವಿ. ನನ್ನ ಮಗಳು ಹೇಗಿದ್ದಾಳೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಗಳು ಅಂತ ಅಂದರೆ ಆಮೇಲೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಎಷ್ಟು ಜನ ಮಕ್ಕಳು ಅಂತ. ಸೊ ನನ್ನ ತಂಗಿ ಮಗಳು, ಅವಳು ನಮ್ಮನೆಯ ಎರಡನೇ ಮಹಾಲಕ್ಷ್ಮಿ. ನಮ್ಮ ಮನೇಲಿ ನನ್ನ ಮಗಳೊಬ್ಳು, ಸೊ ಈಗ ಅವಳೊಬ್ಳು, ಇನ್ನು ಇಬ್ಬರು ಗಂಡು ಮಕ್ಕಳು. ಸೊ ಎಷ್ಟು ಕ್ಯೂಟಾಗಿದ್ದಾಳೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ ಅಂತ. ಮಾತಿನ ಮಲ್ಲಿ ತುಂಬ ಆ್ಯಕ್ಟಿವ್ ಗರ್ಲು, ನಮಗಂತೂ ತುಂಬ ಇಷ್ಟ ಆದಳು. ಸೊ 4 ಮಂತ್ ಆದಮೇಲೆ ಕರ್ಕೊಂಡು ಬಂದಿರೋ ಅಂಥದ್ದು ನಾವು. ನೋಡಿ ಎಷ್ಟು ಅದ್ಭುತವಾಗಿದ್ದಾಳೆ, ಕ್ಯೂಟ್ ಗರ್ಲ್. ನಮ್ಮನೆ ಎರಡನೇ ಮಹಾಲಕ್ಷ್ಮಿ. ಭಗವಂತ ಅವಳಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಡಲಿ ಅಂತ ಪದೇ ಪದೇ ನಾನು ಯಾವಾಗಲೂ ಕೇಳ್ಕೊತಿರ್ತೀನಿ ಶನೇಶ್ವರನಲ್ಲಿ. ನೋಡಿ, ನಮ್ಗೆ ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಭಗವಂತನ ಹತ್ರ ಬಂದು ಕಾಲಿಟ್ಟರು ಹರಳೆಣ್ಣೆ ಹಾಕಿದ್ರೆ ಅದು ತುಂಬ ನಮಗೇನೇ ಕಷ್ಟ ಇದ್ದರೂ ಅದು ಸಾಲ್ವ್ ಆಗೋ ಅಂಥದ್ದು. ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ನಾವು ನಂಬಿರೋದು ಧರ್ಮಶನೇಶ್ವರ ಸ್ವಾಮಿನ. ಅವರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸೊ ಅವ್ರನ್ನ ನಮ್ದು ಯಾವಾಗ ನಿಷ್ಠೆ ನಿಯಮದಿಂದ ನಾವೇನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ಭಗವಂತ ಅವ್ರ ಜೊತೆ ಸದಾ ಇರ್ತಾರೆ ಅಂತ ನನ್ನ ನಂಬಿಕೆ. ನಾವು ತುಂಬ ಕಷ್ಟದಲ್ಲಿದ್ದಾಗ ನನ್ನಪ್ಪ ನಮ್ಮನ್ನು ಕೈ ಹಿಡಿದ್ರು. ಸೊ ಈಗಲೂ ಸಹ ಯಾವುದೇ ಕಷ್ಟ ಬರ್ದಿರೋ ಹಾಗೆ ಜೊತೆ ನಿಲ್ತಾರೆ. ಕಷ್ಟ ಅಂತ ಅಂದಾಗ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅದೊಂದು ಖುಷಿ ನನಗೆ ಪದೇ ಪದೇ ಇರ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಶನಿವಾರ ನನ್ನಪ್ಪನ ನೋಡೋಕ್ಕಂತೂ 2 ಕಣ್ಣೇ ಸಾಲದು, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡ್ಕೊಂಡಿರ್ತಾರೆ. ಸೊ ನೋಡಿ, ಸುಬ್ಬ ಅಂತೂ ಹೇಳಂಗೆ ಇಲ್ಲ. ಶನಿವಾರ ಅಂತ ಅಂದರೆ ಅವರಿಗೆ ಪೂಜೆ ಆಗಿರ್ಬೋದು ತುಂಬ ಅದ್ಭುತವಾಗಿ ಮಾಡ್ತಾರೆ. ಆಮೇಲೆ ಶನಿವಾರನೂ ತುಂಬ ಜನ ಬರ್ತಾರೆ ನಮ್ಮ ಆಶ್ರಮಕ್ಕೆ. ಪೂಜೆ ಪುನಸ್ಕಾರ ಮತ್ತು ಯಾವ ಥರ ಇರುತ್ತೆ ಏನು. ಆಮೇಲೆ ಪೂಜೆ ಶನೇಶ್ವರ ಅಂತ ಅಂದಾಗ ತುಂಬ ಜನ ಭಯ ಪಡ್ತಾರೆ. ನಾವು ನಿಜವಾಗ್ಲೂ ಭಯ ಪಡೋ ಅವಶ್ಯಕತೆ ಇಲ್ಲ. ಒಲಿದ್ರೆ ಭಗವಂತ ನಿಜವಾಗ್ಲೂ ಭಗವಂತ ಅಂತ ಅನ್ಸೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇರ್ತಾರವರು. ನಾವು ಕರೆಕ್ಟಾಗಿರ್ಬೇಕಷ್ಟೇ. ನಿಷ್ಠೆ ನಿಯಮಗಳು ಪಾಲಿಸ್ತಾ, ಯಾವುದೇ ಥರದ ಕೆಟ್ಟದ ಯೋಚನೆ ಮಾಡ್ದ, ಇನ್ನೊಬ್ರಿಗೆ ಯಾವತ್ತೂ ಕೆಟ್ಟದ್ದು ಬಯಸದೇ ಇದ್ದರೆ ಖಂಡಿತ ನಮಗೆ ಭಗವಂತ ಒಳ್ಳೇದು ಮಾಡ್ತಾರೆ. ನಾವು ತಿನ್ನೋ ಅನ್ನದಲ್ಲಿ ಒಂದು ತುತ್ತು ಬೇರೆಯವರು ಕೊಟ್ಟರೆ ಭಗವಂತ ನಿಜವಾಗ್ಲೂ ನಮ್ಮ ಹೊಟ್ಟೆ ತುಂಬಿಸ್ತಾರೆ ಅಂತ ಹೇಳ್ತೀನಿ. ಅದು ಯಾಕೆಂದರೆ ನಾನು ಕಂಡ ಸತ್ಯ ಅದು. ನಮ್ಮ ಹತ್ರ ಇದ್ದಿದ್ದನ್ನ ಇನ್ನೊಬ್ರಿಗೆ ಹಂಚಿದ್ರೆ ಭಗವಂತ ನಮಗೆ ಎಲ್ಲಿಂದ ಆದರೂ ಕೊಟ್ಟೇ ಕೊಡ್ತಾರೆ ಅನ್ನೋದು. ಸೊ ನಾವು ಅದೇ ನಂಬಿಕೆ ಮೇಲೆ ನಮ್ಮ ಜನಸ್ನೇಹಿ ಸ್ವರ್ಗ ನಡ್ಕೊಂಡು ಹೋಗ್ತಿರೋ ಅಂಥದ್ದು. ನಮಗಿವಾಗ ಕಷ್ಟ ಇದೆ ಭಗವಂತ ಅಂದರೆ ಕಷ್ಟದ ಮುಂದೆ ಭಗವಂತನ ಮುಂದೆ ಕೇಳ್ಕೊಂಡಾಗ ಭಗವಂತ ಯಾವತ್ತೂ ಇಲ್ಲ ಅಂದಿಲ್ಲ. ಇವತ್ತು ಕಷ್ಟ ಅಂತ ಅಂದರೆ ನಾಳೆ ನಮ್ಮ ಮುಂದೆ ಅಥವಾ ಅದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡೋ ಅಂಥದ್ದು. ಅದಕ್ಕೆ ನಾನೇ ಉದಾಹರಣೆ. ನಮ್ಮ ತುಂಬ ಕಷ್ಟಗಳನ್ನೆಲ್ಲ ಭಗವಂತ ಹೇಳ್ಕೊಳ್ಳೋ ಅಷ್ಟು ತುಂಬ ಕಷ್ಟಗಳಿತ್ತು ನಾವು ಇದನ್ನು ಆಶ್ರಮ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೆಲ್ಲ ಮೂಲ ಉದ್ದೇಶ ಭಗವಂತನೇ. ಸೊ ಅವರಿರೋದಕ್ಕೆ ನಾವು ಇಷ್ಟೊಂದೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಭಗವಂತನ ನಂಬಿದ್ರೆ ಯಾವತ್ತೂ ಕೆಟ್ಟದಾಗಲ್ಲ. ಆಮೇಲೆ ಶನೇಶ್ವರ ಅಂತ ಎದುರುಕೊಳ್ಳೋದು ಯಾವುದೇ ತರಹದ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊತೀನಿ. ಭಗವಂತನ ನಂಬಿದ್ರೆ ಅವರೊಂಥರ ಮಗು ಥರನೇ. ನಮಗೂ ಅಷ್ಟೇ, ನಮ್ಮಲ್ಲಿ ಅವರೂ ಒಬ್ಬರು ನನ್ನ ತಂದೆ ಅಂತ ನಾನು ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ತಂದೆ ಇಲ್ಲ. ಸೊ ಇವ್ರನ್ನ ನೋಡಿದಾಗೆಲ್ಲ ನನ್ನ ತಂದೆನೇ ನೆನಪಾಗೋದು. ನನ್ನ ಕಷ್ಟ ಆಗಲಿ ಸುಖ ಆಗಲಿ ಏನೇ ಇದ್ದರೂ ಭಗವಂತನ ಮುಂದೆನೇ ಫಸ್ಟು ಹೋಗಿ ಭಗವಂತ ಹೀಗಿದೆ ಅಂತ ಹೇಳೋ ಅಂಥದ್ದು. ನೋಡು, ನನ್ನ ತಂಗಿ ಅಂತ ಹೇಳಿದ್ನಲ್ಲ, ಸೊ ಅವರೇ ಮಗುನ ಹಿಡ್ಕೊಳ್ಳೋ ಅಂತಾರೆ, ಅವ್ರದ್ದೇ ಮಗು ಅದು. ಸೊ ನಮ್ಮ ಮನೆಗೆ ಬರ್ತಿರೋ ಎರಡನೇ ಮಹಾಲಕ್ಷ್ಮಿಯವರು ತುಂಬ ಅದ್ಭುತವಾಗಿದ್ದಾಳೆ. ನೋಡಿ ಹೇಗೆಲ್ಲ ಪೂಜೆ ನಾವು ಮಾಡ್ತೀವಿ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ತುಂಬ ಅದ್ಭುತವಾಗಿದೆ. ಯಾರೆಲ್ಲ ಸುಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.